My dear young friends, the road to the good is the roughest and steepest in the universe. It is a wonder that so many succeed, no wonder that so many fall. Character has to be established through 1,000 stumbles. If you really want to judge the character of a man, look not at his great performances. Every fool may become a hero at one time or another. Watch a man do his most common actions. Those are indeed the things which will tell you the real character of a great man. Great occasions rouse even the lowest of human beings to some kind of greatness. But he alone is a really great man whose character is great always, the same wherever he be. Men, these are wanted. Everything else will be ready, but strong, vigorous, believing young men, sincere to the backbone, are wanted. 100 such and the world becomes revolutionized. Who will give the world light? Sacrifice in the past has been the law. It will be, alas, for ages to come. The earth's bravest and best will have to sacrifice themselves for the good of many and for the welfare of all. Buddhas by the 100 are necessary with eternal love and pity. Love never fails, my brother. Today, tomorrow, or ages after, truth will conquer. Love shall win the victory. Do you love your fellow men? If so, you are irresistible. It is character that pays everywhere. Your country requires heroes. Be heroes. Therefore, stand up, be bold, be strong. Take the whole responsibility on your own shoulders and know that you are the creator of your own destiny. Thank you. ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಯ ಹೊಣೆಗಾರಿಕೆಯನ್ನು ಹೊತ್ತು ಮುನ್ನಡೆಯುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. Honorable Prime Minister, the leader of this country, Shri Narendra Modi ji, His Excellency, our Governor of Karnataka, Tawarjan Gehlot ji, His Holiness Ramakrishna ಮಠದ ಬೇಲೂರು ಕೇಂದ್ರದ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮಿ ಗೌತಾನಂದ ಮಹಾರಾಜ್, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ರಾಮಕೃಷ್ಣ ಮಠದ ಟ್ರಸ್ಟಿ ಪೂಜ್ಯ ಶ್ರೀ ಸೂರ್ಯ ಮುಕ್ತಾನಂದ ಮಹಾರಾಜ್ಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮ ಈ ಭಾಗದ ಸಂಸತ್ ಸದಸ್ಯರು, ನನ್ನ ಮಿತ್ರರಾದಂಥ ಯದುವೀ ಕೃಷ್ಣದತ್ತ ಚಾಮರಾಜ ಒಡೆಯರವರೇ, ಮತ್ತೊಬ್ಬ ಶಾಸಕ ಮಿತ್ರರು, ಬಿಜೆಪಿಯ ಪಕ್ಷದ ಅಧ್ಯಕ್ಷರಾದಂಥ ಮಿತ್ರ ಬಿ.ವೈ. ವಿಜೇಂದ್ರರವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರೆ, ಮತ್ತು ಮುಖ್ಯವಾಗಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರವರು ಮತ್ತು ತಾಯಿ ಅವರೆಲ್ಲ ಅನುಯಾಯಿಗಳಾಗಿ ಒಂದು ಭಕ್ತಿಪೂರ್ವವಾಗಿ ಸೇರಿದಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಇದೊಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ನಾನು ಕೂಡ ನನ್ನ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂಥೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಹೊಸ ಚಿಂತನೆ ಒಂದು ಬದಲಾವಣೆಯ ಒಂದು ಆರಂಭ. ಇವತ್ತು ಯುವಕರ ಕನಸು ದೇಶದ ಕನಸಾಗಿದೆ.
ನಾವು ಇಬ್ಬರು ಯುವಕರನ್ನ ನಾವು ಗಮನಿಸಿದ್ದೇವೆ. ನಮ್ಮ ಯುವಕರು ವಿದ್ಯಾರ್ಥಿಗಳು ಇಡೀ ರಾಷ್ಟ್ರಕ್ಕೆ ಏನು ಸ್ವಾಮಿ ವಿವೇಕಾನಂದವರು ಕೊಟ್ಟ ಆದೇಶವನ್ನ ನನ್ನ ಯುವಕರು ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಎಲ್ಲ ರಾಮಕೃಷ್ಣ ವಿದ್ಯಾಶಾಲೆ ಎಲ್ಲ ನನ್ನ ಯುವಕ ವಿದ್ಯಾರ್ಥಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಆಲೋಚನೆ ಕೂಡ ವಿವೇಕಾನಂದರ ಆಲೋಚನೆಯನ್ನ ಹಮ್ಮಿಕೊಂಡಿದ್ದೇನೆ. ಯುಗ ನವಯುಗ ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 10,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಬಂಧುಗಳೇ, ಈಗ ತಾನೇ ನಾವು ಟಿವಿಯಲ್ಲಿ ಚಿತ್ರವನ್ನ ಗಮನಿಸೋ ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಮೈಸೂರಿನಿಂದ ಇವತ್ತು ಸ್ವಾಮಿ ವಿವೇಕಾನಂದರವರು 1893ರಲ್ಲಿ ಇಲ್ಲಿಂದ ಹೆಜ್ಜೆ ಹಾಕಿ ಆವತ್ತಿನ ಕಾಲದಲ್ಲಿ ಒಡೆಯರು ಮಹಾರಾಜರು ಏನು ಅವ್ರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಏನು ಭಾಷಣವನ್ನ ಮಾಡಿದ್ರು, ಇಡೀ ವಿಶ್ವದ ಗಮನವನ್ನ ಈ ಭೂಮಿಯಿಂದ ಸೆಳೆಯಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅದಕ್ಕೆ ನಾನು ನಮ್ಮ ಹಿರಿಯರಂತ ಮಹಾರಾಜರಿಗೆ ಆವತ್ತಿನ ಕಾಲದ ಮಹಾರಾಜರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ನಮ್ಮ ರಾಮಕೃಷ್ಣ ಮಹಾಸಂಸ್ಥೆಯ ನಮ್ಮ ಪೂಜ್ಯರೆಲ್ಲ ಕೂಡ ಇವತ್ತು ಅಳವಡಿಸಿದ್ದಾರೆ. ಇದು ಅವರ ವೈಯಕ್ತಿಕವಾದಂಥ ಆಶ್ರಮದ ಆಸ್ತಿಯಲ್ಲ, ಇದು ಇಡೀ ದೇಶದ ಆಸ್ತಿ. ಈ ದೇಶದ ಯುವಕರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದಿರು ಹಿರಿಯರೆಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂಥ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ಸರ್ಕಾರ ಅವರ ಜೊತೆಯಲ್ಲಿ ನಿಂತ್ಕೊಳ್ತದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನನಗೆ ನೆನೆಸ್ಕೊಳ್ಳಿಕ್ಕೆ ನನಗೆ ಇಚ್ಛೆ ಪಡ್ತೇನೆ. ನಾನು ಅನೇಕ ಸಂದರ್ಭದಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ. ಪುರಂದರದಾಸರದ ಒಂದು ಮಾತು ನನಗೆ ಬರ್ತದೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡೋಂಥದ್ದು ಇಲ್ಲೇನು ಇಲ್ಲ. ಮಾತಾಡಿದ್ರೆ ಬಹಳ ಗಂಟೆಗಟ್ಟಲೆ ಮಾತಾಡೋಂಥ ವಿಚಾರಗಳಿದೆ. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯಾಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನು ನಾವು